ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ವೇಸ್ಟ್ ಅಂತ ಬಿಸಾಡುವ ಈರುಳ್ಳಿ ಸಿಪ್ಪೆ ಹಾಗೂ ತೆಂಗಿನ ನಾರಿನಿಂದ ಒಂದೊಳ್ಳೆ ಉಪಯೋಗನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ತೆಂಗಿನ ನಾರಿನ ಉಪಯೋಗನ ತಿಳಿಸ್ತಾ ಇದ್ದೀನಿ. ಸೊ ನಾವು ತೆಂಗಿನ ನಾರನ್ನು ವೇಸ್ಟ್ ಅಂತ ಬಿಸಾಡ್ತೀವಿ ಅಲ್ವಾ. ಸೊ ಇದರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಏನು ಅಂತ ತೋರಿಸ್ತೀನಿ. ಫಸ್ಟು ತೆಂಗಿನ ನಾರನ್ನು ತೊಗೊಂಡ್ಬಿಟ್ಟು ಈ ರೀತಿ ಜಿಕ್ಕೊಳ್ಬೇಕು. ಅಂದರೆ ಒಂದೊಂದೇ ನಾರನ್ನು ಈ ರೀತಿ ಕೈಯಿಂದ ಬಿಡಿಸ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೊಂಡಾದಮೇಲೆ ಉಜ್ಕೊಳ್ಬೇಕು ಚೆನ್ನಾಗಿ. ನಾರಲ್ಲೆಲ್ಲ ಕಸ ಧೂಳು ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ತೆಕ್ಕೊಳ್ಬೇಕು. ಈ ಥರ ಎರಡೂ ಕೈಯಲ್ಲೂ ಈ ಥರ ಉಜ್ಕೊಳ್ಬೇಕು. ನೋಡಿ ರೌಂಡು ಮಾಡ್ಕೊಂಡ್ಬಿಟ್ಟು ಈ ಥರ ಉಜ್ಕೊಳ್ಬೇಕು. ಆವಾಗ ಅದರಲ್ಲಿರುವಂತಹ ಡಸ್ಟ್ ಎಲ್ಲ ಉದುರೋಗ್ಬಿಡುತ್ತೆ. ಸೊ ನಮಗೆ ನೀಟಾಗಿ ಬರೀ ನಾರಷ್ಟೇ ಸಿಗುತ್ತೆ. ಸೊ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನೋ ಇದೇ ಥರನೇ ನೀವು ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಬರೀ ನಾರಷ್ಟೇ ಇದೆ ಅಲ್ವಾ. ಸೊ ಚೆನ್ನಾಗಿ ಉಜ್ಕೊಂಡಿದ್ದೀನಿ ನಾನು. ಈಗ ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನಾನು ತೆಂಗಿನ ನಾರನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇಷ್ಟು ನಾರನ್ನು ನಾನು ಉಜ್ಕೊಂಡಿದ್ದೀನಿ ನೀಟಾಗಿ ಕಸ ಎಲ್ಲ ತೆಕ್ಕೊಂಡು. ಸೊ ಈ ನಾರನ್ನು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕು. ಸೊ ನೋಡಿ ಈ ಥರ ಮಾಡ್ಕೊಳ್ಬೇಕು ರೌಂಡ್ ಶೇಪಲ್ಲಿ. ಸೊ ಈ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ನೋಡಿ ಈ ಥರ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ನೆಟ್ಟನ್ನು ತಗೊಂಡಿದ್ದೀನಿ. ಸೊ ನಾವು ನಾರ್ಮಲಾಗಿ ಮನೆಯಲ್ಲಿ ಹಣ್ಣು ಅಥವಾ ತರಕಾರಿ ತಂದಾಗ ಈ ರೀತಿ ನೆಟ್ ಥರದ್ದು ಕೊಟ್ಟಿರ್ತಾರೆ ಅಲ್ವಾ. ಹಾಗೆ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರೆ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ತೊಗೊಂಡಾಗ ಈ ರೀತಿ ನೆಟ್ಟಲ್ಲಿ ಆಟ ಸಾಮಾನು ಇಟ್ಟು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ ನಾನು ನೆಟ್ ಒಳಗಡೆ ತೆಂಗಿನ ನಾರನ್ನು ಇಟ್ಕೊಂಡು ಈ ರೀತಿ ಎಕ್ಸ್ಟ್ರಾ ಉಳಿದಿರುವಂತಹ ನೆಟ್ಟನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಸೊ ನೋಡಿ ಈಗ ನೀಟಾಗಿ ತೋರಿಸ್ತೀನಿ. ಈ ರೀತಿ ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ಒಳಗಡೆನೇ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಸೊ ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಸೂಜಿ ದಾರದಿಂದ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಹೊಲಿಗೆ ಹಾಕ್ಕೊಂಡ್ರೆ ಸೊ ನಮಗೆ ಈ ತೆಂಗಿನ ನಾರು ನೆಟ್ಟಿಂದ ಕಡಿಗೆ ಬರೋದಿಲ್ಲ. ಸೊ ನೀಟಾಗಿ ನೆಟ್ ಒಳಗಡೆನೇ ಇರುತ್ತೆ, ಹಾಗೆ ಬಿಚ್ಚೋಗೋದಿಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾನು ಹೊಲಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಒಂದು 2 ಗಂಟೆ ಹಾಕ್ಕೊಂಡ್ಬಿಟ್ಟು ಈ ಥರ ಕತ್ರಿಯಿಂದ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಸ್ಕ್ರಬ್ಬರ್ ರೆಡಿಯಾಗಿದೆ ನೋಡಿ. ಸೊ ನಾವಿದನ್ನು ಮೈ ಉಜ್ಕೊಳ್ಳೋದಕ್ಕೆ ಸ್ಕ್ರಬ್ಬರ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಸೊ ನಮ್ಮ ಹಳ್ಳಿಯಲ್ಲಿ ಎಲ್ಲ ಇದೇ ಥರ ಯೂಸ್ ಮಾಡ್ತೀವಿ ತೆಂಗಿನ ನಾರನ್ನು ಮೈ ಉಜ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಿಮಗೂ ಕೂಡ ಇದೇ ಥರ ತೋರಿಸಿದ್ದೀನಿ. ಹಾಗೆ ನಾವು ಕೇರಳ ಟ್ರಿಪ್ ಹೋದಾಗ ಸೊ ಕೇರಳದಲ್ಲಿ ಸೊ ಈ ಥರ ತೆಂಗಿನ ನಾರನ್ನು ನೆಟ್ಟಲ್ಲಿ ಇಟ್ಬಿಟ್ಟು ಈ ಥರ ರೆಡಿ ಮಾಡಿ ಮಾರ್ತಿದ್ರು. ಸೊ ಅಲ್ಲಿ ನೋಡಿದ್ದು ನಾನು. ಹಾಗಾಗಿ ನಾವೇ ಯಾಕೆ ರೆಡಿ ಮಾಡ್ಕೊಳ್ಬಾರ್ದು ಅಂತ ನಾನು ಈ ಥರ ರೆಡಿ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಸೊ ಅಲ್ಲಿ ಎಷ್ಟು ರೇಟ್ ಹೇಳಿದ್ರು ಗೊತ್ತಾ ಈ ತೆಂಗಿನ ನಾರನ್ನು. ಸೊ ಒಂದು 100ರಿಂದ 120 ರೂಪಾಯಿ ಹೇಳಿದರು. ನಾನು ಇದನ್ನು ₹1 ಖರ್ಚಿಲ್ದಲೇ ಮಾಡಿದ್ದೀನಿ. ಸೊ ನೀವು ಕೂಡ ಇದೇ ಥರ ಸ್ಕ್ರಬ್ಬರ್ ರೀತಿಯಲ್ಲಿ ತಯಾರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಟಿಪ್ಸು ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಈರುಳ್ಳಿ ಸಿಪ್ಪೆಯನ್ನು ನಾವು ವೇಸ್ಟ್ ಅಂತ ಬಿಸಾಡಿಬಿಡ್ತೀವಿ ಅಲ್ವಾ. ಸೊ ಈ ಈರುಳ್ಳಿ ಸಿಪ್ಪೆ ತುಂಬಾ ಉಪಯೋಗ ಬರುತ್ತೆ. ಸೊ ಯಾಕೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಾನಿಲ್ಲಿ 1 ಜಗ್ಗಷ್ಟು ನೀರನ್ನು ತಗೊಂಡಿದ್ದೀನಿ. ಸೊ ಆ ನೀರಿಗೆ 1 ಹಿಡಿಯಷ್ಟು ಈರುಳ್ಳಿ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಸಿಪ್ಪೆ ಹಾಕಿಬಿಟ್ಟು ಒಂದು ದಿನ ಫುಲ್ಲು ನೆನೆಯೋದಕ್ಕೆ ಬಿಡಬೇಕು. ಒಟ್ಟು 24 ಅವರ್ಸು ನೆನ್ಕೊಳ್ಬೇಕು ಈರುಳ್ಳಿ ಸಿಪ್ಪೆ ನೀರಿನಲ್ಲಿ. ಸೊ ನಾನು ಇಲ್ಲಿ ಒಂದು ದಿನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಒಂದು ದಿನ ಫುಲ್ಲು ನೆನೆಸ್ಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೆಯನ್ನು. ಸೊ ಈಗ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ನೀರಿಂದು. ಸೊ ಈ ರೀತಿ ಈರುಳ್ಳಿ ಸಿಪ್ಪೆನ ನೆನೆಸ್ಕೊಳ್ಬೇಕು ನೀರಿನಲ್ಲಿ. ಈಗ ನೆನೆಸಿರುವಂತಹ ಈರುಳ್ಳಿ ಸಿಪ್ಪೆ ನೀರೇನಿದೆ ಈ ನೀರನ್ನು ಗಿಡ ಇರುತ್ತೆ ಅಲ್ವಾ, ಗಿಡದ ಬುಡಕ್ಕೆ ಹಾಕ್ಕೊಳ್ಬೇಕು. ಸೊ ನೀಟಾಗಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈ ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು ಮುಂತಾದ ಹಲವು ಅಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತವೆ. ಇದು ಗಿಡಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸೊ ನೀವು ಕೂಡ ಈರುಳ್ಳಿ ಸಿಪ್ಪೆಯನ್ನು ವೇಸ್ಟ್ ಅಂತ ಕಸದ ಬುಟ್ಟಿಗೆ ಬಿಸಾಕಬೇಡಿ. ಈ ರೀತಿ ನೀರಲ್ಲಿ ನೆನೆಸಿ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.